ನಮಸ್ಕಾರ ಪ್ರಿಯ ಭಕ್ತರೇ. ಭಾರತದ ಪವಿತ್ರ ಭೂಮಿಯಲ್ಲಿ ಅನೇಕ ದೈವಿಕ ಶಕ್ತಿಗಳು ನೆಲೆಸಿವೆ. ಆ ಶಕ್ತಿಗಳಲ್ಲಿ ಒಂದು ಭಕ್ತರ ಕಷ್ಟಗಳನ್ನು ದೂರ ಮಾಡುವ ನಂಬಿಕೆಯ ಪ್ರತೀಕವಾಗಿ ಸಾವಿರಾರು ವರ್ಷಗಳಿಂದ ಪೂಜಿಸಲ್ಪಡುತ್ತಿರುವ ಶ್ರೀ ಮೈಲಾರ ಮಲ್ಲನ್ನ ಸ್ವಾಮಿ. ಇಂದು ನಾವು ಭೇಟಿ ನೀಡುತ್ತಿರುವುದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ನೆಲೆಸಿರುವ ಅತಿ ಪುರಾತನ ದೈವಿಕ ಶಕ್ತಿ ತುಂಬಿದ ಶ್ರೀ ಮೈಲಾರ ಮಲ್ಲನ್ನ ದೇವಸ್ಥಾನ. ಈ ದೇವಸ್ಥಾನ ಕೇವಲ ಒಂದು ಕಟ್ಟಡವಲ್ಲ, ಇದು ಭಕ್ತಿ, ಪರಂಪರೆ, ಇತಿಹಾಸ ಮತ್ತು ಜನಮನದ ನಂಬಿಕೆಯ ಸಂಗಮ. ಇಂದು ಈ ವಿಡಿಯೋದಲ್ಲಿ ದೇವಸ್ಥಾನದ ಹಿನ್ನೆಲೆ, ಪೌರಾಣಿಕ ಕಥೆಗಳು, ಇತಿಹಾಸ ಮತ್ತು ಪರಂಪರೆ, ಉತ್ಸವಗಳು, ಜಾತ್ರೆಗಳು ಮತ್ತು ಈ ಪವಿತ್ರ ಕ್ಷೇತ್ರದ ಸುತ್ತಮುತ್ತಲದ ವಾತಾವರಣ ಎಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶ್ರೀ ಮೈಲಾರ ಮಲ್ಲನ್ನ ದೇವಾಲಯದ ಮುಂದೆ ಇರುವ ಈ ಪವಿತ್ರ ಹೊಂಡ ಇದು ಕೇವಲ ನೀರಿನ ತೊಟ್ಟೆಯಲ್ಲ, ಇದು ಶುದ್ಧೀಕರಣದ ದ್ವಾರ. ಇಲ್ಲಿ ಭಕ್ತರು ದೇವರ ದರ್ಶನಕ್ಕೆ ಮುನ್ನ ಈ ಹೊಂಡದಲ್ಲಿ ಸ್ನಾನ ಮಾಡುತ್ತಾರೆ. ದೇಹದ ಮಲಿನತೆ ಮಾತ್ರವಲ್ಲ, ಮನಸ್ಸಿನ ಭಾರವನ್ನು ಈ ನೀರಿನಲ್ಲಿ ಬಿಟ್ಟು ಹೋಗುತ್ತಾರೆ. ಜನರ ನಂಬಿಕೆಯಂತೆ ಈ ಹೊಂಡದ ನೀರು ಮೈಲಾರ ಮಲ್ಲನ್ನ ದೇವರ ಕೃಪೆಯಿಂದ ಪವಿತ್ರವಾಗಿದ್ದು ಸ್ನಾನ ಮಾಡಿದ ಭಕ್ತರಿಗೆ ಮಾನಸಿಕ ಶಾಂತಿ ಮತ್ತು ಆತ್ಮಬಲ ನೀಡುತ್ತದೆ. ಸ್ನಾನ ಮುಗಿಸಿ ಒದ್ದೆಯಾದ ವಸ್ತ್ರಗಳಲ್ಲಿ ಭಕ್ತರು ದೇವಾಲಯದ ಕಡೆ ಹೆಜ್ಜೆ ಹಾಕುವಾಗ ಅವರ ಮುಖದಲ್ಲಿ ಕಾಣುವುದು ಒಂದು ವಿಚಿತ್ರ ತೇಜಸ್ಸು. ಅದು ಭಕ್ತಿಯ ಬೆಳಕು. ಅನಂತರ ನಡೆಯುವ ಪೂಜೆ, ಅಭಿಷೇಕ, ಹರಕೆ, ಪ್ರಾರ್ಥನೆ ಎಲ್ಲವೂ ಈ ಹೊಂಡದ ನೀರಿನಿಂದ ಪಡೆದ ಶುದ್ಧತೆಯ ಫಲ. ಜಾತ್ರೆಯ ಸಮಯದಲ್ಲಿ ಸಾವಿರಾರು ಭಕ್ತರು ಒಂದೇ ನೀರಿನಲ್ಲಿ ಸ್ನಾನ ಮಾಡಿದರೂ ಈ ಹೊಂಡದ ಪಾವಿತ್ರ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂದು ಜನರು ನಂಬುತ್ತಾರೆ. ಇದು ನೀರಲ್ಲ, ಇದು ನಂಬಿಕೆಯ ಅಮೃತ. ಇದು ಹೊಂಡವಲ್ಲ, ಮೈಲಾರ ಮಲ್ಲನ್ನ ದೇವರ ಕೃಪೆಯ ಜೀವಂತ ಸಾಕ್ಷಿ. ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮವು ಶಾಂತ, ಹಸಿರುಮಯ ವಾತಾವರಣ, ಗ್ರಾಮೀಣ ಸರಳತೆ ಮತ್ತು ದೈವಿಕ ಶಾಂತಿ ಇಲ್ಲಿ ಬೆರೆತು ಹೋಗಿದೆ. ಈ ಊರಿನ ಮಧ್ಯಭಾಗದಲ್ಲಿ ಗರ್ವದಿಂದ, ಶಾಂತಿಯಿಂದ ನಿಂತಿರುವುದು ಶ್ರೀ ಮೈಲಾರ ಮಲ್ಲನ್ನ ಸ್ವಾಮಿಯ ದೇವಸ್ಥಾನ. ದೇವಾಲಯದ ಸುತ್ತಮುತ್ತ ಹಸಿರು ಹೊಲಗಳು, ಪವಿತ್ರ ಗಾಳಿ, ಬೆಳಗಿನ ವೇಳೆ ಕೇಳಿಸುವ ಗಂಟೆ ನಾದ, ಸಂಜೆಯ ದೀಪಾರಾಧನೆಯ ಸುಗಂಧ ಇಲ್ಲಿ ಕಾಲ ನಿಂತಂತೆ ಭಾಸವಾಗುತ್ತದೆ. ಶ್ರೀ ಮೈಲಾರ ಮಲ್ಲನ್ನ ಸ್ವಾಮಿ ಭಗವಾನ್ ಶಿವನ ಅವತಾರ ಎಂದು ಭಕ್ತರು ನಂಬುತ್ತಾರೆ. ಪುರಾಣ ಕಥೆಗಳ ಪ್ರಕಾರ ದುಷ್ಟ ಶಕ್ತಿಗಳ ಅಟ್ಟಹಾಸ ಹೆಚ್ಚಾದಾಗ ಧರ್ಮವನ್ನು ರಕ್ಷಿಸಲು ಶಿವನು ಮೈಲಾರ ಮಲ್ಲನ್ನ ರೂಪದಲ್ಲಿ ಅವತರಿಸಿದ್ದಾನೆ ಎನ್ನಲಾಗುತ್ತದೆ. ಮೈಲಾರ ಮಲ್ಲನ್ನ ಸ್ವಾಮಿ ಶಕ್ತಿ, ಧೈರ್ಯ ಮತ್ತು ನ್ಯಾಯದ ಸಂಕೇತ. ಜನಪದ ಕಥೆಗಳಲ್ಲಿ ಅವರು ಬಡವರ ರಕ್ಷಕ, ಅನ್ಯಾಯದ ವಿರುದ್ಧ ನಿಲ್ಲುವ ದೇವರು. ಇಂದಿಗೂ ಇಲ್ಲಿ ಭಕ್ತರು ಹೇಳುತ್ತಾರೆ, ಮನಸ್ಸು ಶುದ್ಧವಾಗಿ ಬೇಡಿಕೊಂಡರೆ ಮೈಲಾರ ಮಲ್ಲನ್ನ ಸ್ವಾಮಿ ಕೈ ಬಿಡುವುದಿಲ್ಲ. ಈ ದೇವಸ್ಥಾನದ ಇತಿಹಾಸವನ್ನು ನೋಡುವುದಾದರೆ ಶತಮಾನಗಳ ಹಿಂದೆ ಹೋಗುತ್ತದೆ. ನಿಖರವಾದ ದಾಖಲೆಗಳು ಇಲ್ಲದಿದ್ದರೂ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಮೌಖಿಕ ಇತಿಹಾಸದ ಪ್ರಕಾರ ಈ ದೇವಸ್ಥಾನ ಅತ್ಯಂತ ಪುರಾತನವಾದದ್ದು. ಗ್ರಾಮದ ಹಿರಿಯರು ಹೇಳುವಂತೆ ಮೊದಲಿಗೆ ಇದು ಸಣ್ಣ ಗುಡಿಯಾಗಿತ್ತು. ಭಕ್ತರ ಸಂಖ್ಯೆ ಹೆಚ್ಚಿದಂತೆ ಕಾಲಕ್ರಮೇಣ ಇದು ಭವ್ಯ ದೇವಸ್ಥಾನವಾಗಿ ರೂಪುಗೊಂಡಿತು. ಇಲ್ಲಿ ನಡೆದ ಅನೇಕ ಅದ್ಭುತ ಘಟನೆಗಳು ಭಕ್ತರ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿವೆ. ಈ ದೇವಸ್ಥಾನದಲ್ಲಿ ಪೂಜೆ, ನೈವೇದ್ಯ, ಹರಕೆಗಳು ವಿಶೇಷ ಶ್ರದ್ಧೆಯಿಂದ ನಡೆಯುತ್ತವೆ. ಮೈಲಾರ ಮಲ್ಲನ್ನ ಸ್ವಾಮಿ ಗ್ರಾಮದ ಕಾಯುವ ದೇವರು ಎಂದು ನಂಬಲಾಗುತ್ತದೆ. ಗ್ರಾಮದಲ್ಲಿ ಏನೇ ಶುಭ ಕಾರ್ಯವಾದರೂ ಮೊದಲು ಸ್ವಾಮಿಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ಪರಂಪರೆ. ಮೈಲಾರ ಮಲ್ಲನ್ನ ಸ್ವಾಮಿಯ ಜಾತ್ರೆ ಇಲ್ಲಿನ ಅತ್ಯಂತ ದೊಡ್ಡ ಹಬ್ಬ. ಈ ಸಮಯದಲ್ಲಿ ಡೊಳ್ಳು, ಡಮರುಗ, ಜಾನಪದ ಸಂಗೀತ, ಜಾನಪದ ನೃತ್ಯ, ಸಾವಿರಾರು ಭಕ್ತರ ಆಗಮನ, ದೇವಾಲಯ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ. ದೂರ ದೂರಿನಿಂದ ಭಕ್ತರು ಬಂದು ಸ್ವಾಮಿಯ ದರ್ಶನ ಪಡೆದು ಮನಸ್ಸಿನ ಬೇಡಿಕೆಗಳನ್ನು ಅರ್ಪಿಸುತ್ತಾರೆ. ಈ ದೇವಸ್ಥಾನಕ್ಕೆ ಕಾಲಿಟ್ಟರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ಬಹುಮಂದಿ ಭಕ್ತರು ಹೇಳುತ್ತಾರೆ, ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ನಂತರ ಕಷ್ಟಗಳು ದೂರವಾದವು, ಆರೋಗ್ಯ ಸುಧಾರಿಸಿತು, ಜೀವನದಲ್ಲಿ ಹೊಸ ಬೆಳಕು ಕಂಡಿತು ಎಂದು. ಇದು ನಂಬಿಕೆಯ ಶಕ್ತಿ, ಇದು ಭಕ್ತಿಯ ಮಹಿಮೆ. ಖಾನಾಪುರದ ಪವಿತ್ರ ಭೂಮಿಯಲ್ಲಿ
ದೈವಿಕ ಶಕ್ತಿಯಿಂದ ಪ್ರಕಾಶಿಸುವ ಶ್ರೀ ಮೈಲಾರ ಮಲ್ಲನ್ನ ದೇವರು ಇಲ್ಲಿನ ಜನರ ನಂಬಿಕೆಯಂತೆ ಈ ದೇವರನ್ನು ಖಂಡೋಬ ಎಂದು ಸಹ ಕರೆಯುತ್ತಾರೆ. ಖಂಡೋಬ ಎಂದರೆ ಕುರಿಗಾಯಿಗಳ ರಕ್ಷಕ, ಕಾಡು ಬೆಟ್ಟಗಳ ದೇವರು, ಶ್ರಮಜೀವಿಗಳ ಆಶ್ರಯ. ಅದರಲ್ಲಿಯೇ ಕುರುಬ ಸಮಾಜ ಮೈಲಾರ ಮಲ್ಲನ್ನ ದೇವರನ್ನು ತಮ್ಮ ಕುಲದೇವರೆಂದು ಆರಾಧಿಸುತ್ತದೆ. ಕುರಿಗಳನ್ನು ಕಾಪಾಡುವ ಕೈಗೆ ಶಕ್ತಿ ನೀಡುವವನು, ಅನ್ಯಾಯದ ವಿರುದ್ಧ ನಿಲ್ಲುವ ಧೈರ್ಯ ಕೊಡುವವನು, ದುಷ್ಟ ಶಕ್ತಿಗಳನ್ನು ಸಂಹರಿಸುವ ವೀರ ದೇವರು ಅವನೇ ಖಂಡೋಬ ಮಲ್ಲನ್ನ ಎಂದು ನಂಬುತ್ತಾರೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮಡಿಲಲ್ಲಿ ನಿಸರ್ಗದ ಹಸಿರು ಹಾಸಿಗೆ ಮೇಲೆ ನೆಲೆಸಿರುವ ಒಂದು ಶಾಂತ ಸುಂದರ ಗ್ರಾಮವೇ ಖಾನಾಪುರ. ಬೆಳಗಿನ ಹೊತ್ತಿಗೆ ಸೂರ್ಯನ ಮೊದಲ ಕಿರಣಗಳು ಇಲ್ಲಿನ ಹೊಲಗಳ ಮೇಲೆ ಬೀಳುವಾಗ ಈ ಮಣ್ಣು ಜೀವಂತವಾಗುತ್ತದೆ. ಇಲ್ಲಿ ಗಾಳಿ ಕೂಡ ಹಳ್ಳಿ ಬದುಕಿನ ಸೌಗಂಧ ಹೊತ್ತು ಬೀಸುತ್ತದೆ. ಖಾನಾಪುರ ಕೇವಲ ಒಂದು ಗ್ರಾಮವಲ್ಲ, ಇದು ಧಾರ್ಮಿಕ ಸಹಬಾಳ್ವೆಯ ಸಂಕೇತ. ಇಲ್ಲಿ ದೇವಾಲಯಗಳ ಗಂಟೆ ಧ್ವನಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಭಕ್ತಿಯ ಬೇರುಗಳು ತಲೆತಲಾಂತರಗಳಿಂದ ಹರಿದು ಬಂದಿವೆ. ಅವರ ಜೊತೆಗೆ ಶಿಕ್ಷಣಕ್ಕೂ ಇಲ್ಲಿ ವಿಶೇಷ ಸ್ಥಾನವಿದೆ. ಶಾಲೆಗಳು ಮಕ್ಕಳ ಕನಸುಗಳಿಗೆ ದಾರಿ ತೋರಿಸುತ್ತವೆ. ಗ್ರಾಮದಿಂದ ಹೊರಟ ಅನೇಕ ವಿದ್ಯಾರ್ಥಿಗಳು ಇಂದು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೌರವದ ಸ್ಥಾನ ಪಡೆದಿದ್ದಾರೆ. ಸಾಮಾಜಿಕವಾಗಿ ಖಾನಾಪುರ ಶ್ರಮಜೀವಿಗಳ ಊರು. ಕೃಷಿ, ಪಶುಪಾಲನೆ ಇಲ್ಲಿನ ಬದುಕಿನ ಹೃದಯ. ರಾಜಕೀಯವಾಗಿ ಕೂಡ ಇಲ್ಲಿನ ಜನರು ಜಾಗೃತರು, ಚಿಂತಕರು, ತಮ್ಮ ಹಕ್ಕು ಕರ್ತವ್ಯಗಳ ಅರಿವು ಹೊಂದಿರುವವರು. ಗ್ರಾಮದ ಅಭಿವೃದ್ಧಿಗೆ ಸಾಮೂಹಿಕ ಚಿಂತನೆ ಇಲ್ಲಿನ ಶಕ್ತಿ. ನಿಸರ್ಗ, ಧರ್ಮ, ಶಿಕ್ಷಣ, ಸಮಾಜ, ರಾಜಕೀಯ ಎಲ್ಲವೂ ಒಂದೇ ತಾಳಮೇಳದಲ್ಲಿ ಸಾಗುವ ಈ ಪವಿತ್ರ ನೆಲವೇ ಖಾನಾಪುರ ಗ್ರಾಮ. ಇದು ಊರಲ್ಲ, ಇದೊಂದು ಜೀವಂತ ಸಂಸ್ಕೃತಿ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿರುವ ಮೈಲಾರ ಮಲ್ಲನ್ನ ಅಥವಾ ಖಂಡೋಬ ದೇವಸ್ಥಾನವು ಅಂದರೆ ಖಾನಾಪುರ ಗ್ರಾಮವು ಬೀದರ್ ನಗರದಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಖಾನಾಪುರ ಗ್ರಾಮವು ಬಾಲ್ಕಿ ನಗರದಿಂದ 24 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಖಾನಾಪುರವು ಬೆಂಗಳೂರು ನಗರದಿಂದ ಸುಮಾರು 750 ಕಿಲೋಮೀಟರ್ ದೂರದಲ್ಲಿದೆ. ನಾವು ಬೀದರ್ದಿಂದ ಬಾಲ್ಕಿಗೆ ಹೋಗಬೇಕಾದ್ರೆ ಆ ಮಾರ್ಗದ ಮಧ್ಯದಲ್ಲಿ ಈ ಒಂದು ಖಾನಾಪುರ ಅನ್ನೋ ಒಂದು ಸ್ಥಳ ಸಿಗುತ್ತೆ. ಬೀದರ್ದಿಂದ ಬಾಲ್ಕಿಗೆ ಸಾಕಷ್ಟು ರಸ್ತೆ ಸಾರಿಗೆ ವ್ಯವಸ್ಥೆ ಇದೆ. ಹಾಗೆ ರಸ್ತೆಯು ಕೂಡ ಸುಸಜ್ಜಿತವಾಗಿ ನಿರ್ಮಿಸಲ್ಪಟ್ಟಿದೆ. ಹೀಗಾಗಿ ಭಕ್ತಾದಿಗಳು, ಪ್ರವಾಸಿಗರು ಸುಲಭವಾಗಿ ಬೀದರ್ ನಗರದಿಂದ ಈ ಖಾನಾಪುರ ಅನ್ನೋ ಒಂದು ಸ್ಥಳವನ್ನು ತಲುಪಬಹುದು. ಅಥವಾ ಬಾಲ್ಕಿಯಿಂದ ಹೋಗ್ತಾ ಇದ್ದರೆ ಬಾಲ್ಕಿಯಿಂದಲೂ ಕೂಡ ನಾವು ಸುಲಭವಾಗಿ ಈ ಖಾನಾಪುರ ಅನ್ನೋ ಒಂದು ಸ್ಥಳವನ್ನು ತಲುಪಬಹುದು. ಹಾಗೆ ಅಲ್ಲಿ ದೇವರ ದರ್ಶನವನ್ನು ಕೂಡ ಪಡಿಬಹುದು. ಸ್ವಲ್ಪ ನಾವು ಖಾನಾಪುರದ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ದೂರ ಹೋದರೆ, ಒಂದು ಪರ್ಲಾಂಗಷ್ಟು ಹೋದರೆ ಆ ದೇವಸ್ಥಾನವನ್ನು ನಾವು ತಲುಪ್ತೇವೆ. ಸುಲಭವಾಗಿ ನಾವು ರಸ್ತೆ ಸಾರಿಗೆ ಮೂಲಕ ಈ ಒಂದು ಸ್ಥಳಕ್ಕೆ ಹೋಗ್ಬೋದು. ಖಾನಾಪುರ ಗ್ರಾಮಕ್ಕೆ ಸಾಕಷ್ಟು ಬಸ್ಸಿನ ಸೌಲಭ್ಯತೆ ಇರುವುದರಿಂದ ಸುಲಭವಾಗಿ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬೀದರ್ದಿಂದ ಬಾಲ್ಕಿಗೆ ಹೋಗ್ತಕ್ಕಂಥ ಬಸ್ಸಿನ ಮೂಲಕ ಹೋಗ್ಬೋದು. ಬೀದರಿಂದ ಹೊರಟಿದರೆ ಅಥವಾ ಬಾಲ್ಕಿಯಿಂದ ಬೀದರ್ ಕಡೆ ಬರೋರಾಗಿದ್ದರೆ ಬಾಲ್ಕಿಯಿಂದ ಬೀದರ್ಗೆ ಹೋಗ್ತಕ್ಕಂಥ ಬಸ್ಸುಗಳ ಮೂಲಕವೂ ಕೂಡ ಸುಲಭವಾಗಿ ಈ ಒಂದು ಸ್ಥಳವನ್ನು ತಲುಪಬಹುದು. ಊರಿನ ಹೊರವಲಯದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ತುಂಬ ಸುಂದರವಾಗಿದೆ. ಸುತ್ತಲೂ ಹೊಲ ಗದ್ದೆಗಳಿವೆ. ಹಾಗೆ ದೇವಸ್ಥಾನದ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಹೊಂಡ ಇದೆ. ಅನೇಕ ಭಕ್ತಾದಿಗಳು ಆ ಹೊಂಡದಲ್ಲಿ ಸ್ನಾನವನ್ನು ಮಾಡಿಬಿಟ್ಟು ಪೂಜೆಗಳನ್ನು ಸಲ್ಲಿಸ್ತಾರೆ. ಅಲ್ಲಿ ಒಂದೇನೋ ಮನಸ್ಸಿನ ಒಂದು ನಮ್ಮ ದುಗುಡ ದೂರವಾದಂತೆ ನಮಗೆ ಭಾಸವಾಗುತ್ತದೆ. ಒಂದು ಸುಂದರವಾದ ನಿಸರ್ಗದ ಮಡಿಲಲ್ಲಿ ಈ ದೇವಸ್ಥಾನವನ್ನು ನಾವು ಇರೋದನ್ನು ಕಾಣಬಹುದು. ಈ ಪವಿತ್ರ ನೆಲ, ಈ ದೈವಿಕ ವಾತಾವರಣ ಮತ್ತು ಈ ಮಣ್ಣಲ್ಲಿ ಬೆರೆತ ನಂಬಿಕೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮ ನಮಗೆ ಕಲಿಸುವ ಪಾಠವೊಂದೇ: ಶ್ರಮ, ಭಕ್ತಿ ಮತ್ತು ಸಹಬಾಳ್ವೆ. ಇಲ್ಲಿ ದೇವಾಲಯಗಳ ಗಂಟೆ ಧ್ವನಿಯಿಲ್ಲದೆ ಶಾಂತಿ, ಹೊಲಗಳ ಗಾಳಿಯಲ್ಲಿದೆ ಜೀವ. ಮೈಲಾರ ಮಲ್ಲನ್ನ ದೇವರ ಸನ್ನಿಧಿಯಲ್ಲಿ ಮನಸ್ಸು ನಿಶ್ಚಲವಾಗುತ್ತದೆ. ಒಮ್ಮೆ ಇಲ್ಲಿ ಬನ್ನಿ, ಈ ಹೊಂಡದ ನೀರಿನಲ್ಲಿ ಶುದ್ಧವಾಗಿರಿ, ಈ ದೇವಾಲಯದ ದರ್ಶನದಲ್ಲಿ ತೃಪ್ತರಾಗಿರಿ ಮತ್ತು ಈ ಗ್ರಾಮದ ಸರಳ ಜೀವನವನ್ನು ಹೃದಯದಲ್ಲಿ ತುಂಬಿಸಿಕೊಳ್ಳಿ. ಇದು ಒಂದು ಸ್ಥಳವಲ್ಲ, ಇದು ಒಂದು ಅನುಭವ, ಇದು ಒಂದು ಕಥೆಯಲ್ಲ, ಇದು ನಂಬಿಕೆಯ ಜೀವಂತ ರೂಪ. ನಿಮ್ಮ ಜೀವನ ಪಯಣದಲ್ಲಿ ಈ ದೈವಿಕ ಶಕ್ತಿ ಸದಾ ನಿಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.